ನಮಸ್ಕಾರ. ರಮ್ಯಾ ಕನಸಿನೋಗಕ್ಕೆ ಸ್ವಾಗತ. ಬನ್ನಿ ತೋಫು ಕೋಫ್ತಾ ಕರಿ ಹೇಗೆ ಮಾಡೋದು ನೋಡೋಣ. ಒಂದು ಬೌಲ್ಗೆ 200 ಗ್ರಾಮ್ ತೋಫು, ಒಂದು ಬೇಯಿಸಿ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆ, 2 ಸ್ಪೂನ್ ಕಾರ್ನ್ ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, ಕ್ಯೂಮಿನ್ ಪೌಡರ್, ಕೊರಿಯಾಂಡರ್ ಪೌಡರ್, ಅಜ್ಕಾರದ ಪುಡಿ, ನಿಂಬೆಹಣ್ಣು, ಗರಂ ಮಸಾಲ ಹಾಕಿ ಚೆನ್ನಾಗಿ ಕಲಸಿ. ಚಪಾತಿ ಹಿಟ್ಟು ಹಾಕಿ ಕಲಸಿ. ಸ್ವಲ್ಪ ಎಣ್ಣೆ ಹಾಕಿ ಕಲಸಿ. ಸಣ್ಣ ಸಣ್ಣ ಉಂಡೆಗೆ ಮಾಡಿ ಪ್ಲೇಟ್ಗೆ ಹಾಕಿ ಟೈಮ್ ಇದ್ರೆ ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಡಿ. ಕಾವಲಿ ಎಣ್ಣೆ ಹಾಕಿ ಕೋಫ್ತಂಗೆ ಕರೀರಿ. ಎಲ್ಲ ಕಡೆ ಕಲರ್ ಚೇಂಜ್ ಆಗೋ ತನಕ ಕರೀರಿ. ಈಗ ನೋಡಿ ಆಗಿದೆ. ಕೋಫ್ತಾ ತೆಗೆದು ಒಂದು ಪ್ಲೇಟಿಗೆ ಹಾಕಿಡಿ ಪಕ್ಕಕ್ಕೆ. ಅದೇ ಎಣ್ಣೆಗೆ ಜೀರಿಗೆ ಫ್ರೈ ಮಾಡಿ ಗಮ್ ಅಂತ ಸ್ಮೆಲ್ ಬರೋವರೆಗೂ ಬಾಡಿಸಿ. ಒಂದು ದೊಡ್ಡ ಈರುಳ್ಳಿ ಹಾಕಿ ಫ್ರೈ ಮಾಡಿ. ಹಸಿ ವಾಸನೆ ಹೋಗ್ಲಿ ಅಲ್ಲಿ ತನಕ ಫ್ರೈ ಮಾಡಿ. 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಫ್ರೈ ಮಾಡಿ. ಒಂದು ದೊಡ್ಡ ಟೊಮೆಟೊ ರುಬ್ಬಿರೋದು ಹಾಕಿ. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ. ಒಂದು ಬೌಲ್ಗೆ ಗರಂ ಮಸಾಲ, ಕೊರಿಯಾಂಡರ್ ಪೌಡರ್, ಜೀರಾ ಪೌಡರ್, ಉಪ್ಪು, ಅರಿಶಿನ, ಅಜ್ಕಾರದ ಪುಡಿ, ಪೆಪ್ಪರ್ ಪೌಡರ್, ನೀರು ಹಾಕಿ ಕಲಸಿ. ನೋಡಿ ಹೇಗೆ ಎಣ್ಣೆ ಬಿಡ್ತಾ ಇದೆ ಅಂತ. 10 ಗೋಡಂಬಿ ಜಜ್ಜಿ ಹಾಕಿ. ನೀರಲ್ಲಿ ಮಿಕ್ಸ್ ಮಾಡಿದ ಮಸಾಲ ಹಾಕಿ. ಚೆನ್ನಾಗಿ ಕುದಿಸಿ 1 ಸ್ಪೂನ್ ಸಕ್ಕರೆ ಹಾಕಿ. ಫೈವ್ ಮಿನಿಟ್ಸ್ ಕುದಿಸಿ. ಲಾಸ್ಟಲ್ಲಿ ಕಸೂರಿ ಮೇಥಿ ಹಾಕಿ. ಈಗ ನಿಧಾನವಾಗಿ ಕೋಫ್ತಾ ಹಾಕಿ ನಿಧಾನವಾಗಿ ಕಲಸಿ. ಫೋರ್ ಟು 5 ಮಿನಿಟ್ಸ್ ಹಾಗೆ ಬಿಡಿ. ಕೋಫ್ತಾ ಕರಿ ಜೊತೆ ಸೆಟ್ ಆಗಲಿ. ರುಚಿಯಾದ ತೋಫು ಕೋಫ್ತಾ ಸವಿಯಲು ಸಿದ್ಧ. ದೋಸೆ, ಚಪಾತಿ, ಅನ್ನ ಎಲ್ಲದಕ್ಕೂ ಬರುತ್ತೆ ಇದು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.